ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದರೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮಿಷಂ ಇದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಶದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಜಟಾಮಾಂಸಿ. ಈ ಜಟಾಮಾಂಸಿಯನ್ನು ಜಟಿಲ, ತಪಸ್ವಿನಿ, ಭೂತಜಟ ಹೀಗೆ ಹಲವಾರು ಹೆಸರಲ್ಲಿ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಪೈಕನಾರ್ಡ್ ಅಂತಾರೆ ಅಥವಾ ಇಂಡಿಯನ್ ನಾರ್ಡ್ ಅಂತಾರೆ. ಇದರ ಬೊಟಾನಿಕಲ್ ನೇಮ್ ನಾರ್ಡೋಸ್ಟ್ಯಾಕಿಸ್ ಜಟಾಮಾಂಸಿ. ಇದು ಪ್ರಮುಖವಾಗಿ ರಸ ಅಂದರೆ ಟೇಸ್ಟು ಕಷಾಯ, ತಿಕ್ತ, ಮಧುರ, ಒಗರು, ಕಹಿ ಹಾಗೂ ಸಿಹಿ ಟೇಸ್ಟ್ ಇರ್ತಕ್ಕಂತಹ ಇದು ಕಷಾಯ ತಿಕ್ತ ಮಧುರ ಪಿತ್ತಮನ್ಯೇತು ಕುರುವಂತಿ ಅಂತೇಳಿದರೆ ಪಿತ್ತವನ್ನು ಕಡಿಮೆ ಮಾಡಲು, ವಿಕೃತ ಪಿತ್ತವನ್ನು ಹೊರಹಾಕಲು ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಇದರ ಒಂದು ಗುಣ ಏನು ಅಂತಂದರೆ ಲಘು ಸ್ನಿಗ್ಧ ಗುಣ ಇರ್ತದೆ, ಈಸಿ ಫಾರ್ ಡೈಜೆಷನ್ ಇರ್ತದೆ, ಸ್ನಿಗ್ಧ ಗುಣ ಇರ್ತದೆ. ಇದು ವೀರ್ಯ, ಶೀತ ವೀರ್ಯ ಇರೋದ್ರಿಂದ ಉಷ್ಣ ಸಂಬಂಧಿ ಕಾಯಿಲೆಗಳು, ಪಿತ್ತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಇದರ ಪ್ರಭಾವ ತ್ರಿದೋಷ ಶಾಮಕ ಅಂತಂದರೆ ತ್ರಿದೋಷಗಳು ದೇಹದಲ್ಲಿ ಇರ್ತಕ್ಕಂತಹ ವಾಯು, ಪಿತ್ತ, ಕಫವನ್ನು ಸಮಸ್ತ ಸ್ಥಿತಿಯಲ್ಲಿ ಇಡಲು ಇದು ಸಹಕಾರಿಯಾಗಿದೆ. ಜಟಾಮಾಂಸಿ ಅಂತ ಏನು ಕರೀತಾರೆ ಅಂತಂದರೆ, ಜಟಾಮಾಂಸಿ ಅಂದರೆ ಇದು ಜಟೆ ಅಂದರೆ ಜಡೆ ಥರ ಇರ್ತದೆ. ವೀಕ್ಷಕರೇ ನೋಡಿ, ಇಲ್ಲಿ ಇದು ಜಟೆ ಕೂದಲು ಥರ ಇರ್ತದೆ. ಆದ್ದರಿಂದ ಈ ಒಂದು ಜಟ ಅಂತ ಕರೀತಾರೆ. ಮಾನ್ಸಿ ಅಂತಂದರೆ ಮಾನಸಿಕ ರೋಗಗಳಿಗೆ ಇದು ಔಷಧಿಯಾಗಿ ರಾಮಬಾಣವಾಗಿ ಕೆಲಸ ಮಾಡೋದ್ರಿಂದ ಜಟಾಮಾಂಸಿ ಅಂತ ಇದನ್ನು ಕರೀತಾರೆ. ಇದು ಪ್ರಮುಖವಾಗಿ ನ್ಯೂರೋಸೈಕಿಯಾಟ್ರಿಕ್ ಡಿಸೀಸ್ಗಳಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ಒಂದು ಒಳ್ಳೆ ಬ್ರೈನ್ ಟಾನಿಕ್, ನರ್ವೈನ್ ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಯಾವುದೇ ಒಂದು ಉತ್ತಮಾಂಗದ ಸಮಸ್ಯೆಗಳು ಅಂತಂದರೆ ಬ್ರೈನಿಗೆ ಸಂಬಂಧಪಟ್ಟ, ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳು ಯಾವುದೇ ಒಂದು ಇರ್ಬೋದು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಸ್ಟ್ರೆಸ್ಸು, ಒತ್ತಡ, ಯಾವುದೇ ಒಂದು ಸಮಸ್ಯೆಗಳು ಇದ್ದಲ್ಲಿ ಮಾನಸಿಕ ರೋಗದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಬನ್ನಿ ಹಾಗಾದರೆ ಇದರ ಔಷಧೀಯ ಗುಣಗಳನ್ನು ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ತಲೆ ಕೂದಲು ಉದುರ್ತಾ ಇದ್ದ ಸಂದರ್ಭದಲ್ಲಿ, ತಲೆ ಕೂದಲು ಬೆಳ್ಳಗಾಗ್ತಾ ಇದ್ದ ಸಂದರ್ಭದಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ತಲೆ ಕೂದಲು ಉದುರ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ಜಟಾಮಾಂಸಿ ಚೂರ್ಣವನ್ನು ನೀರಿನಲ್ಲಿ ನೆನೆ ಹಾಕಿ ಚಟ್ನಿ ಥರ ಮಾಡಬೇಕು. ಕಲ್ಕ ಅಂತ ಹೇಳ್ತಾರೆ. ಕಲ್ಕ ಪ್ರಿಪರೇಷನ್ ಮಾಡಿ ಇದರ ಜೊತೆಗೆ ತಿಲತೈಲನ ಮಿಶ್ರಣ ಮಾಡಬೇಕು. ಅಂದರೆ ನಾನು ಅವತ್ತೇ ಹೇಳಿದ್ದೀನಿ, ತಿಲತೈಲ ಅಂದರೆ ಎಳ್ಳೆಣ್ಣೆ ಆಯುರ್ವೇದದ ಹಲವಾರು ಔಷಧಿ ಪ್ರಿಪ್ರೇಷನ್ಗಳಲ್ಲಿ ಬೇಸಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ತಿಲತೈಲದ ಜೊತೆ ಈ ಒಂದು ಜಟಾಮಾಂಸಿಯ ಚಟ್ನಿಯನ್ನು ಹಾಕಿ ಮಂದಾಗ್ನಿಯಲ್ಲಿ ಲೋ ಫ್ಲೇಮಲ್ಲಿ ಕುದಿಯೋಕ್ಕಿಡಬೇಕು. ಇದು ಚೆನ್ನಾಗಿ ಕುದ್ದ ಆರಾದ್ಮೇಲಿಂದ ಅದನ್ನು ಆರಿಸಿ, ಅದನ್ನು ಸೋಸಿ ಆ ತೈಲವನ್ನು ತಲೆಗೆ ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಉದುರೋದು ನಿಲ್ತದೆ ಹಾಗೂ ತಲೆ ಕೂದಲು ಬೆಳ್ಳಗಾಗೋದು ನಿಲ್ತದೆ. ಇದರ ಜೊತೆಗೆ ಜಟಾಮಾಂಸಿ ಘೃತ ಅಂತಿದೆ. ಈ ತುಪ್ಪವನ್ನು ಮೂಗಿಗೆ ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಉದುರೋದು ನಿಲ್ತದೆ. ಮೂಗಿಗೆ ಏನಕ್ಕೆ ಹಾಕಬೇಕು ಅಂತಂದರೆ, ಯಾವುದೇ ಒಂದು ಹೇಳ್ಬೋದು ನೀವು, ತಲೆ ಕೂದಲು ಉದುರೋದಕ್ಕೂ ಮೂಗಿಗೆ ಔಷಧಿ ಹಾಕೊಳ್ಳೋದಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ಕೇಳ್ಬೋದು. ಆಚಾರ್ಯರು ಏನಂತ ಹೇಳಿದ್ದಾರೆ ಅಂದರೆ ನಾಸಾಹಿ ಶಿರಸೋದ್ವಾರಂ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಶಿರಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮೂಗೇನೆ ಹೆಬ್ಬಾಗಿಲಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಎರಡೆರಡು ಹನಿ ಈ ಒಂದು ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಉದುರೋದು ನಿಲ್ತದೆ. ಇನ್ನು ತಲೆ ಉರಿ, ಈ ಸ್ಕಾಲ್ಪಲ್ಲಿ ತಲೆನೋವು ಇರೋದು, ತಲೆ ಉರಿ ಇದ್ದ ಸಂದರ್ಭದಲ್ಲಿ ಈ ಒಂದು ಜಟಾಮಾಂಸಿಯ ಚೂರ್ಣದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಮಿಶ್ರಣ ಮಾಡಿ, ಹಸುವಿನ ತುಪ್ಪವನ್ನು ಮಿಶ್ರಣ ಮಾಡಿ ನೆತ್ತಿಗೆ ಹಚ್ಕೊಳ್ಳೋದ್ರಿಂದ ಈ ತಲೆನೋವು, ತಲೆ ಉರಿ ಕಡಿಮೆ ಆಗ್ತದೆ. ಹಾಗೂ ತಲೆನೋವು ಇದ್ದ ಸಂದರ್ಭದಲ್ಲಿ ಗೋಘೃತ ಅಂದರೆ ಹಸುವಿನ ತುಪ್ಪದ ಜೊತೆ ಈ ಒಂದು ಜಟಾಮಾಂಸಿ ಚೂರ್ಣವನ್ನು ಮಿಶ್ರಣ ಮಾಡಿ ಹಣೆಗೆ ಲೇಪ ಹಾಕ್ಕೊಳ್ಳೋದ್ರಿಂದ ತಲೆನೋವು ನಿವಾರಣೆಯಾಗ್ತದೆ. ಒಂದು ವಿಷಯ, ಯಾವುದೇ ಕಾರಣಕ್ಕೂ ಜಟಾಮಾಂಸಿ ಚೂರ್ಣವನ್ನು ಹೆಚ್ಚು ಯೂಸ್ ಮಾಡಬಾರ್ದು. 1-2 ಗ್ರಾಮ್ ಮಾತ್ರ ಉಪಯೋಗಿಸ್ಬೇಕು. ಹಾಗೂ ಈ ಒಂದು ಒಬ್ಬೊಬ್ಬರಿಗೆ, ಕೆಲವೊಬ್ಬರಿಗೆ ಬೇಗನೆ ಮರುವಿರ್ತದೆ. ಮರುವಿರೋಂತಹ ಒಂದು ಸಂದರ್ಭದಲ್ಲಿ ಜಟಾಮಾಂಸಿ ಚೂರ್ಣ ಒಂದು 50 ಗ್ರಾಮು ಹಾಗೂ ಈ ಬ್ರಾಹ್ಮಿ ಚೂರ್ಣವನ್ನು 50 ಗ್ರಾಮು ಎರಡನ್ನೂ ಮಿಶ್ರಣ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ 1 ಗ್ರಾಮು, ರಾತ್ರಿ 1 ಗ್ರಾಮು
ಹಸುವಿನ ಹಾಲಿನಲ್ಲಿ ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನು ಕುಡಿಯೋದ್ರಿಂದ ಈ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ, ಮೆಮೊರಿ ಜಾಸ್ತಿ ಆಗ್ತದೆ, ಮೇಧಾಕರ ಅಂತ ಹೇಳಿದರೆ ಇಂಟೆಲೆಕ್ಟ್, ಈ ಒಂದು ಬುದ್ಧಿಶಕ್ತಿ ಹೆಚ್ಚಾಗೋದಕ್ಕೆ ಇದು ಸಹಾಯಕವಾಗ್ತದೆ. ಇನ್ನು ಯಾವುದೇ ಒಂದು ರೀತಿಯ ನಮ್ಮ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು ಅಂತಂದರೆ ಮಡುವೆ, ಕಲೆ, ಇಂಥ ಒಂದು ಸಂದರ್ಭದಲ್ಲಿ ಜಟಾಮಾಂಸಿಯ ಚೂರ್ಣದ ಜೊತೆಗೆ ಸ್ವಲ್ಪ ಕೇಸರಿ ಹಾಗೂ ಕಸ್ತೂರಿ ಅರಿಶಿನ ಮಿಶ್ರಣ ಮಾಡಿ ಮುಖಕ್ಕೆ ಲೇಪ ಹಾಕ್ಕೊಳ್ಳೋದ್ರಿಂದ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು, ಮಡುವೆ, ಕಲೆ, ಬಂಗು, ಈ ಒಂದು ಡಾರ್ಕ್ ಸರ್ಕಲ್ಲು, ರಿಂಕಲ್ಸ್ ಇವೆಲ್ಲದು ನಿವಾರಣೆ ಆಗ್ತದೆ. ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಯಾವುದೇ ಒಂದು BP ಇರ್ಬೋದು, ರಕ್ತ ಸಂಬಂಧಿ ಕಾಯಿಲೆಗಳಿರ್ಬೋದು, ಈ ರಕ್ತದ ಒತ್ತಡ ಹೆಚ್ಚಿದ್ದ ಸಂದರ್ಭದಲ್ಲಿ ಹಾಗೂ ಕೆಲವೊಬ್ಬರಿಗೆ ಸುಸ್ತಾಗ್ತಾ ಇರುತ್ತೆ, ಏನು ಫ್ಯಾಟಿಗ್ ಅಂತ ಹೇಳ್ತಾರೆ, ಯಾವುದೇ ಒಂದು ಕೆಲಸ ಮಾಡ್ದಲ್ಲಿದ್ದರೂ ಸುಸ್ತಾಗ್ತಾ ಇರುತ್ತೆ. ಈ ಒಂದು ಸುಸ್ತಾಗ್ತಾ ಇದ್ದ ಸಂದರ್ಭದಲ್ಲಿ ಜಟಾಮಾಂಸಿಯ ಚೂರ್ಣ 50 ಗ್ರಾಮ್ ಜೊತೆಗೆ ಅಶ್ವಗಂಧ ಚೂರ್ಣವನ್ನು 50 ಗ್ರಾಮ್ ಮಿಶ್ರಣ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ 1 ಗ್ರಾಮು, ರಾತ್ರಿ 1 ಗ್ರಾಮು ನೀರಿನಲ್ಲಿ ತಗೊಳ್ಳೋದ್ರಿಂದ ಈ ಅನಾಯಾಸವಾಗಿ ಈ ಒಂಥರ ಸುಸ್ತಾಗೋದೆಲ್ಲದು ಕಡಿಮೆ ಆಗ್ತದೆ. ಹಾಗೂ ಕೆಲವೊಬ್ಬರಿಗೆ ಎಪಿಲಿಪ್ಟಿ ಅಂತಂದರೆ ಸೀಜರ್ಸ್ ಬರ್ತಾ ಇರ್ತದೆ, ತಲೆ ತೇರಿಗೆ ಬೀಳ್ತಾ ಇರ್ತಾರೆ, ಜ್ಞಾನ ಬೀಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಜಟಾಮಾಂಸಿ ಚೂರ್ಣದ ಜೊತೆಗೆ ವಚಾ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಬೆಳಗ್ಗೆ 1 ಗ್ರಾಮು, ರಾತ್ರಿ 1 ಗ್ರಾಮು ಸೇವನೆ ಮಾಡೋದ್ರಿಂದ ಈ ಒಂದು ತಲೆ ತಿರುಗಿ ಬೀಳೋದು, ಸೀಜರ್ಸು, ಎಪಿಲಿಪ್ಟಿಕ್ ಸೀಜರ್ಸ್, ಈ ಒಂದು ತೊಂದರೆಗಳು ನಿವಾರಣೆಯಾಗ್ತದೆ. ಹಾಗೂ ಈ ಒಂದು ರಕ್ತದ ಒತ್ತಡ ಹೆಚ್ಚಿದ್ದ ಸಂದರ್ಭದಲ್ಲಿ ಈ ಜಟಾಮಾಂಸಿಯ ಚೂರ್ಣದ ಜೊತೆಗೆ ಅರ್ಜುನ ಚೂರ್ಣವನ್ನು ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ 1 ಗ್ರಾಮು, ರಾತ್ರಿ 1 ಗ್ರಾಮು ಸೇವನೆ ಮಾಡೋದ್ರಿಂದ ರಕ್ತದ ಒತ್ತಡವನ್ನು ನಾರ್ಮಲ್ಸಿಗೆ ತರ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಈ ಒಂದು ಜಟಾಮಾಂಸಿಯ ಈ ಚೂರ್ಣವನ್ನು ಹಲವಾರು ಕಾಯಿಲೆಗಳಿಗೆ, ಹೃದಯ ಸಂಬಂಧಿ ಕಾಯಿಲೆಗಳಿರಬಹುದು ಹಾಗೂ ರಿಪ್ರೊಡಕ್ಟಿವ್ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಕಾಯಿಲೆಗಳಿಗೆ ಹಾಗೂ ಯೂರಿನರಿ ಟ್ರ್ಯಾಕ್ಟ್ ಡಿಸೀಸಸ್ ಯಾವುದೇ ಒಂದು ತೊಂದರೆ ಇರ್ಬೋದು, ಇದನ್ನು ಉಪಯೋಗಿಸ್ತಾರೆ. ಈ ಜಟಾಮಾಂಸಿ ಚೂರ್ಣವನ್ನು ನಾವು ಯಾವುದೇ ಒಂದು ನೆನಪಿನ ಶಕ್ತಿ ಏನಾದರೂ ಕಡಿಮೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಪದೇ ಪದೇ ಮರುವಾಗ್ತಾ ಇರ್ತದೆ. ಹಾಗೂ ಈ ಒಂದು ಸ್ಟ್ರೆಸ್, ಒಬ್ಬರಿಗೆ ನಿದ್ದೆನೇ ಬರೋದಿಲ್ಲ, ಈ ಡಾಕ್ಟ್ರೇ ನಿದ್ದೆನೇ ಬರೋದಿಲ್ಲ ಅಂತ ಬಂದು ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಜಟಾಮಾಂಸಿ ಚೂರ್ಣದ ಜೊತೆಗೆ ಸರ್ಪಗಂಧ ಚೂರ್ಣ 2 ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬೆಳಗ್ಗೆ 1 ಗ್ರಾಮು, ರಾತ್ರಿ 1 ಗ್ರಾಮು ತಗೊಳ್ಳೋದ್ರಿಂದ ಈ ನಿದ್ದೆ, ಯಾರ್ಯಾರಿಗೆ ನಿದ್ದೆ ಇಲ್ಲದಲೇ ಬಳಲ್ತಾ ಇದ್ದಾರೋ ಆ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಕೆಲವೊಬ್ಬರಿಗೆ ಈ ಲೈಂಗಿಕ ಶಕ್ತಿ, ಅಂದರೆ ದೇಹದ ಎಲ್ಲ ಅಂಗಾಂಗಗಳು ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ, ಆದರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಒತ್ತಡ ಇರೋದ್ರಿಂದ ಅವರಿಗೆ ಲೈಂಗಿಕ ಶಕ್ತಿ ಕಡಿಮೆ ಆಗಿರ್ತದೆ, ಲೈಂಗಿಕ ಕ್ರಿಯೆಯಲ್ಲಿ ಸರಿಯಾಗಿ ತೊಡಗಿಸ್ಕೊಳ್ಳೋಕ್ಕಾಗಲ್ಲ. ಹಾಗೂ ಅದರಲ್ಲಿ ಅವರು ಇನ್ಫರ್ಟಿಲಿಟಿ ಅಂತಂದರೆ ಈ ಬಂಜೆತನ ಅಂತ ಏನು ಹೇಳ್ತಾರೆ, ಈ ಒಂದು ಇದರಿಂದ ಬಳಲ್ತಾ ಇರ್ತಾರೆ. ಲೈಂಗಿಕ ಶಕ್ತಿ ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಮಾನಸಿಕವಾಗಿ ಈ ಒಂದು ಸ್ಟ್ರೆಸ್ಸಿಂದ ಇದಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಜಟಾಮಾಂಸಿ ಚೂರ್ಣವನ್ನು ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಬೆಳಗ್ಗೆ 1 ರಿಂದ 2 ಗ್ರಾಮ್ ಅಷ್ಟನ್ನೇ ನಾವು ನೀರಿನಲ್ಲಿ ನೆನೆ ಹಾಕಿ ರಾತ್ರಿ ಮಲ್ಕೋಬೇಕಾದ್ರೆ ಮಲಗೋಕ್ಕಿಂತ ಮುಂಚೆ ಇದು ಈ ಒಂದು ಆರಿರ್ತಕ್ಕಂತಹ ಈ ಒಂದು ಜಟಾಮಾಂಸಿಯ ಫಾಂಟ ಅಂತ ಹೇಳ್ತಾರೆ, ಜಟಾಮಾಂಸಿ ಫಾಂಟ, ಇದನ್ನು ನಾವು ಸೇವನೆ ಮಾಡೋದ್ರಿಂದ ಈ ಒಂದು ಲೈಂಗಿಕ ಶಕ್ತಿ ವೃದ್ಧಿ ಆಗ್ತದೆ ಹಾಗೂ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ಫರ್ಟಿಲಿಟಿ ಕಡಿಮೆ ಆಗ್ತದೆ. ಇದನ್ನು ಅಶ್ವಗಂಧ ಚೂರ್ಣ ಜೊತೆನೂ ಮಿಶ್ರಣ ಮಾಡಿ ಹಾಲಿನ ಜೊತೆ ಸೇವನೆ ಮಾಡೋದ್ರಿಂದ ಈ ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ಫರ್ಟಿಲಿಟಿ ನಿವಾರಣೆಯಾಗ್ತದೆ. ಇನ್ನು ಆಯುರ್ವೇದದಲ್ಲಿ ಈ ಒಂದು ಜಟಾಮಾಂಸಿಯನ್ನು ದೀಪನ, ಪಾಚನ, ಅನುಲೋಮನ ಅಂತ ಹೇಳಿದ್ದಾರೆ. ಅಂದರೆ ದೀಪನ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮಿಗೆ ಸಂಬಂಧಪಟ್ಟ ಒಂದು ಕಾಯಿಲೆಗಳು, ಇದು ಹೊಟ್ಟೆ ಹಸುವನ್ನು ಚೆನ್ನಾಗಿ ಮಾಡ್ತದೆ. ಪಾಚನ ಅಂದರೆ ತಿಂದ ಆಹಾರ ಸುಲಭವಾಗಿ ಜೀರ್ಣ ಮಾಡ್ತದೆ. ಹಾಗೂ ಅನುಲೋಮನ ಅಂತಂದರೆ ಜೀರ್ಣ ಆಗಿದ್ದು ಸುಲಭವಾಗಿ ಮಲ ಮೂತ್ರ ವಿಸರ್ಜನೆ ಆಗೋಕ್ಕೂ ಸಹಕಾರಿಯಾಗಿದೆ. ಇದಕ್ಕೇನು ಮಾಡಬೇಕು ಅಂದರೆ ಜಟಾಮಾಂಸಿಯ ಚೂರ್ಣ 1 ರಿಂದ 2 ಗ್ರಾಮದ ಜೊತೆಗೆ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಸೇವನೆ ಮಾಡೋದ್ರಿಂದ ಜೀರ್ಣಾಂಗದ ಸಮಸ್ಯೆಗಳು ನಿವಾರಣೆ ಆಗ್ತದೆ.
ಇನ್ನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದರೆ ಮೂತ್ರಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಉರಿ ಮೂತ್ರ ಇರ್ಬೋದು, ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತಂತಾರೆ, ಪ್ರಾಸ್ಟೇಟ್ ಅಂತಾರೆ, ಬ್ಲ್ಯಾಡರ್ ಇನ್ಫೆಕ್ಷನ್ನು, ಈ ಯಾವುದೇ ಒಂದು ಮೂತ್ರಕೋಶ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳು ಇದ್ದ ಸಂದರ್ಭದಲ್ಲಿ ಈ ಒಂದು ಜಟಾಮಾಂಸಿಯ ಚೂರ್ಣದ ಜೊತೆಗೆ ಗೋಕ್ಷೂರ ಚೂರ್ಣ, ನೆಗ್ಗಿಲು ಮುಳ್ಳು ಅಂತ ಏನು ಹೇಳ್ತಾರೆ, ಈ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 1 ಗ್ರಾಮ್ನ ನಾವು ಸೇವನೆ ಮಾಡೋದು, ನೀರಿನಲ್ಲಿ ಸೇವನೆ ಮಾಡೋದ್ರಿಂದ ಮೂತ್ರಕೋಶ ಸಂಬಂಧಿ ಕಾಯಿಲೆಗಳು, ಉರಿ ಮೂತ್ರ ಇದೆಯಲ್ಲ ಅದು ನಿವಾರಣೆಯಾಗ್ತದೆ. ಇನ್ನು ಕೆಲವೊಬ್ಬರಿಗೆ ಕೈ ಕಾಲುಗಳು ಬಾವು ಬರ್ತಿರುತ್ತೆ, ಊತ ಇರ್ತದೆ, ಕಾಲು ಊತ ಇರ್ತದೆ, ಪಾದ ಊತ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಜಟಾಮಾಂಸಿಯ ಚೂರ್ಣದ ಜೊತೆಗೆ ಪುನರ್ನವ ಚೂರ್ಣ ಅಂತ ಹೇಳ್ತಾರೆ. ಪುನರ್ನವ ಚೂರ್ಣನ ಎರಡೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ರಾತ್ರಿ ಸೇವನೆ ಮಾಡೋದ್ರಿಂದ ಈ ಕೈ ಕಾಲು ಊತ ಬರೋದು, ಉರಿ ಬರೋದು ಇದೆಲ್ಲದು ನಿವಾರಣೆಯಾಗ್ತದೆ. ಹಾಗೂ ಈ ರಕ್ಷೋಘ್ನ ಅಂತ ಹೇಳ್ತಾರೆ. ಅಂತಂದರೆ ಈ ಒಂದು ಈ ಜಟಾಮಾಂಸಿಗೆ ಹಲವಾರು ಹೆಸರುಗಳಿದೆ. ಜಟಾಮಾಂಸಿ, ಭೂತಜಟ, ಜಟಿಲಾಚ, ತಪಸ್ವಿನಿ, ಮಾಸಿ, ತಿಕ್ತ ಕಷಾಯ ಚ, ಮೇದ್ಯ, ಕಾಂತಿ ಬಲಪ್ರದ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಶ್ಲೋಕದ ಅರ್ಥ ನೋಡಿ ಎಷ್ಟು ಹೇಳಿದ್ದಾರೆ. ಜಟಾಮಾಂಸಿ, ಭೂತಜಟ, ಜಟಿಲಾಚ, ತಪಸ್ವಿನಿ ಇವೆಲ್ಲ ಅದರದ ಒಂದು ಪರ್ಯಾಯ ಪದಗಳು. ಜಟಾಮಾಂಸಿ, ಭೂತಜಟ, ಜಟಿಲ, ತಪಸ್ವಿನಿ ಈ ಎಲ್ಲದೂ ಈ ಒಂದು ಇದರದ ಪರ್ಯಾಯ ಪದಗಳು. ತಿಕ್ತ ಕಷಾಯ ರಸ ಇರೋದ್ರಿಂದ ಇದು ಮೇಧ್ಯ ಅಂತಂತಂದರೆ ತಲೆಗೆ ಅಂತಂದರೆ ಬುದ್ಧಿಶಕ್ತಿಯನ್ನು ಮಾಡ್ತದೆ, ಇಂಟೆಲೆಕ್ಟ್ನ ಮೇಧಾಕರ, ಬಲಕರ, ಮೇಧ್ಯ, ಬಲಪ್ರದಂ ಅಂತ ಹೇಳಿದರೆ ಇದು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ. ಹಾಗಾಗಿ ಈ ಒಂದು ಮಕ್ಕಳಲ್ಲಿ ಕೆಲವೊಬ್ಬರು ಮಕ್ಕಳಲ್ಲಿ ಎಳೆ ಮಕ್ಕಳಲ್ಲಿ ಈ ಒಂದು ಸೀಜಸ್ ಬರ್ತಿರೋದು, ಅಂದರೆ ಆಕ್ಷೇಪಕ ಜ್ವರ ಅಂತ, ತೀವ್ರ ಆಕ್ಷೇಪಕ ಜ್ವರ ಅಂತಂದರೆ ಜ್ವರ ಜಾಸ್ತಿ ಆಗಿಬಿಟ್ಟು ಮಕ್ಕಳಲ್ಲಿ ಸ್ವಲ್ಪ ಕನ್ವಲ್ಷನ್ಸ್ ಬರ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಜಟಾಮಾಂಸಿ ಚೂರ್ಣವನ್ನು ಈ ಒಂದು ಜಟಾಮಾಂಸಿ ಚೂರ್ಣನ ಸ್ವಲ್ಪ ಜೇನುತುಪ್ಪ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಅಥವಾ ಜಟಾಮಾಂಸಿ ಚೂರ್ಣವನ್ನು ಈ ಒಂದು ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಡಿಸೋದ್ರಿಂದ ಈ ತೀವ್ರ ಆಕ್ಷೇಪಕ ಜ್ವರ ಅಂತಂತಂದರೆ ಜ್ವರ ಜಾಸ್ತಿಯಾಗಿ ಕನ್ವಲ್ಷನ್ಸ್ ಬರೋದೆಲ್ಲ ಅದು ನಿವಾರಣೆ ಆಗ್ತದೆ. ಇದು ಪ್ರಮುಖವಾಗಿ ಯಕೃತೋತ್ತೇಜಕ ಅಂತ ಹೇಳಿದ್ದಾರೆ. ಅಂತಂದರೆ ಲಿವರಿಗೆ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ, ಲಿವರ್ ಟಾನಿಕ್ಕಾಗಿ ಕೆಲಸ ಮಾಡ್ತದೆ. ಯಾವ ರೀತಿ ಅಂತಂದರೆ ಇದರಿಂದ ಹೆಪ್ಯಾಟೋ ಪ್ರೊಟೆಕ್ಟರ್ ಅಂತಂದರೆ ಲಿವರ್ನ ಪ್ರೊಟೆಕ್ಟ್ ಮಾಡ್ತದೆ. ಇದರಲ್ಲಿರ್ತಕ್ಕಂತಹ ಇದು ಮಾಡಿ ಪಿತ್ತ ಸರ ಅಂತಂದರೆ ಈ ಒಂದು ದೇಹದಲ್ಲಿರ್ತಕ್ಕಂಥ ವಿಕೃತ ಪಿತ್ತವನ್ನು ದೇಹದಿಂದ ಹೊರಹಾಕಲು ಇದು ಕೆಲಸ ಮಾಡ್ತದೆ, ಔಷಧಿಯಾಗಿ ಕೆಲಸ ಮಾಡ್ತದೆ. ಇದರೊಟ್ಟಿಗೆ ಈ ಒಂದು ಜಟಾಮಾಂಸಿಯ ಚೂರ್ಣವನ್ನು ಒಂದು ಸ್ವಲ್ಪ 1-2 ಗ್ರಾಮ್ ಜಟಾಮಾಂಸಿ ಚೂರ್ಣವನ್ನು ಹಸುವಿನ ಬೆರಣಿ ಒಂದು ಬಟ್ಟಲಲ್ಲಿ ಹಸುವಿನ ಬೆರಣಿ ತಗೊಂಡು ಒಣಗಿರ್ತಕ್ಕಂಥ ಹಸುವಿನ ಬೆರಣಿಗೆ 1 ಚಮಚ ಹಸುವಿನ ತುಪ್ಪ ಹಾಕಿ ಅದರ ಜೊತೆಗೆ 1-2 ಗ್ರಾಮ್ ಈ ಜಟಾಮಾಂಸಿ ಚೂರ್ಣವನ್ನು ಮಿಶ್ರಣ ಮಾಡಿ ಅದನ್ನು ಹಚ್ಚಿಸ್ಬೇಕು. ಅದನ್ನು ಅಂತಂದರೆ ಅದನ್ನು 3 ಹೊತ್ತಿಸಿ ಅದನ್ನು ಬೆಂಕಿ ಹಾಕಿ ಇದರಿಂದ ಬರ್ತಕ್ಕಂತಹ ಬೆರಣಿ, ತುಪ್ಪ, ಈ ಜಟಾಮಾಂಸಿ ಚೂರ್ಣನ ಸ್ವಲ್ಪ ಒಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಬೆಂಕಿ ಹಚ್ಚಿಸಿ ಅದರಿಂದ ಬರ್ತಕ್ಕಂತಹ ಹೊಗೆ, ಆ ಹೊಗೆಯನ್ನು ಎಲ್ಲ ಮನೆ ಕಡೆಯಲ್ಲಿ ಎಲ್ಲ ಕಡೆ ಇಡೋದ್ರಿಂದ ಆ ಹೊಗೆ ಆ್ಯಂಟಿ ಮೈಕ್ರೋಬಿಯಲ್ ಆಗಿ, ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡ್ತದೆ. ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ಬರದಲ್ಲಿರ್ತಕ್ಕಂಥ ತಡೀತದೆ. ಹಾಗೂ ಇದು ಈ ವೈರಸ್ಗಳು ಯಾವುದೇ ಅಟ್ಯಾಕ್ ಆಗದಲ್ಲಿರ್ತಕ್ಕಂಥ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಜಟಾಮಾಂಸಿಯನ್ನು ಯಾವ್ಯಾವ್ದ್ರ ಜೊತೆ ಚೂರ್ಣದ ಜೊತೆ ಇದು ಮಾಡಬೇಕು, ಬ್ರಾಹ್ಮಿ ಚೂರ್ಣ ಇರ್ಬೋದು, ಅಶ್ವಗಂಧ ಚೂರ್ಣ, ವಚಾ ಚೂರ್ಣ, ಹಾಗೂ ಗೋಕ್ಷೂರ ಚೂರ್ಣ, ಪುನರ್ನವ ಚೂರ್ಣ, ಸರ್ಪಗಂಧ ಚೂರ್ಣ, ಹಾಗೂ ಈ ಅರ್ಜುನ ಚೂರ್ಣ, ಹೀಗೆ ಹಲವಾರು ಚೂರ್ಣಗಳ ಜೊತೆ ಮಿಶ್ರಣ ಮಾಡೋದ್ರಿಂದ ಯಾವ್ಯಾವ ರೀತಿ ನಮಗೆ ಲಾಭಗಳಾಗ್ತದೆ, ಯಾವ್ಯಾವ ರೀತಿ ಔಷಧಿಗೆ ಆಗಿ ಕೆಲಸ ಮಾಡ್ತದೆ, ನಮ್ಮ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೋದು ಅಂತ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ವಿಷಯ ವೀಕ್ಷಕರೇ, ಈ ಜಟಾಮಾಂಸಿಯನ್ನು ಹೆಂಗಸರಲ್ಲಿ ಮೇಯ್ನಾಗಿ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಆಗದೇ ಇರಲ್ಲ, ಹೊಟ್ಟೆ ನೋವು ಇರ್ತದೆ. ಈ ಹೊಟ್ಟೆ ನೋವು ಇದ್ದ ಸಂದರ್ಭದಲ್ಲಿ, ಪೀರಿಯಡ್ಸ್ ಆಗದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಜಟಾಮಾಂಸಿ ಚೂರ್ಣವನ್ನು
ನೀರಿನೊಡನೆ ಮಿಶ್ರಣ ಮಾಡಿ ಪ್ರತಿದಿನ, ಅಂದರೆ ಜಠಮಾಂಸಿ ಫಾಂಟ ಅಂತ ಏನು ಹೇಳಿದ್ದೀನಿ ಆ ಫಾಂಟನ್ನು ಉಪಯೋಗಿಸ್ಕೋಬೋದು. ಅಂತಂದರೆ ಬಿಸಿ ನೀರಿಗೆ ಜಠಮಾಂಸಿ ಚೂರ್ಣ ಹಾಕ್ಬಿಟ್ಟು ಬೆಳಗ್ಗೆ ಹಾಕಿಟ್ರು ರಾತ್ರಿ ಎಷ್ಟೊತ್ತಿಗೆ ಆರಿರುತ್ತೆ ಪ್ರತಿ ರಾತ್ರಿ ನಾವು ಸೇವನೆ ಮಾಡೋದ್ರಿಂದ ಈ ಹೊಟ್ಟೆ ನೋವು ಈ ಬರ್ತಾ ಇರ್ತಕ್ಕಂಥ ಪೀರಿಯಡ್ಸ್ ಟೈಮಿನ ಹೊಟ್ಟೆ ನೋವು ನಿವಾರಣೆ ಆಗ್ತದೆ. ಹಾಗೂ ಈ ಅಲ್ಪಾರ್ಥಂ ಅಂತಂದರೆ ಪೀರಿಯಡ್ಸಲ್ಲಿ ಕಮ್ಮಿ ಫ್ಲೋ ಇರ್ತದೆ, ಅಂಥ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆದರೆ ಒಂದೇ ಒಂದು ಕಂಡೀಷನ್ನು, ಯಾವುದೇ ಕಾರಣಕ್ಕೂ ಹೆಚ್ಚು ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚು ರಕ್ತಸ್ರಾವ ಇದನ್ನು ಉಪಯೋಗಿಸ್ಬಾರ್ದು. ಹಾಗೂ ಗರ್ಭಿಣಿಯರು ಜಠಮಾಂಸಿಯನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಹಾಗೂ ಈ ಒಂದು ಸಂಚಿಕೆಯಲ್ಲಿ ಜಠಮಾಂಸಿಯನ್ನು ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಯಾವುದರ ಒಟ್ಟಿಗೆ ಉಪಯೋಗಿಸ್ಬೇಕು ಅಂತ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ನೀವು ಈ ವಿಷಯಗಳನ್ನೆಲ್ಲ ತಿಳಿಸ್ಕೊಂಡು ಹಾಗೆ ಈ ವಿಷಯ ತಿಳಿದು ಹತ್ತಿರವಿರತಕ್ಕಂತಹ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ತಮ್ಮ ತೊಂದರೆಗಳನ್ನು ಅವರಿಗೆ ತಿಳಿಸಿ ಪ್ರಕೃತಿ ಅನಾಲಿಸಿಸ್ ಮಾಡಿ ನಾಡಿ ಪರೀಕ್ಷೆ ಪ್ರತಿಯೊಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಈ ಒಂದು ಔಷಧಿಗಳನ್ನ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ತಗೋಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.